ಇನ್ನು ಈ ಗಲಭೆ ನಡೆದಂತಹ ಬದರಿಕೊಪ್ಪಲು ಅಂತ ನಾಗಮಂಗಲದ ಒಂದು ಪುಟ್ಟ ಭಾಗ, ಆ ಬದರಿಕೊಪ್ಪಲು ಈಗ ಹೇಗಿದೆ ಅಂತಂದ್ರೆ ಸ್ಮಶಾನ ಮೌನ. ಮಂಡ್ಯದ ನಾಗಮಂಗಲ ಕೋಮುಗಲಭೆ ಪ್ರಕರಣ ವಿಘ್ನ ವಿನಾಯಕನಿಂದಲೇ ಬದರಿಕೊಪ್ಪಲಿಗೆ ಎದುರಾಯ್ತಂತೆ ವಿಘ್ನ. ಪೊಲೀಸರ ಭಯಕ್ಕೆ ಊರು ತೊರೆದಿದ್ದಾರೆ ಯುವಕರು. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದರಿಕೊಪ್ಪಲಿನಲ್ಲೀಗ ಸ್ಮಶಾನ ಮೌನ. ಗಲಭೆಯಾಗಿ 6 ದಿನ ಕಳೆದರೂ ಇನ್ನೂ ಸರಿ ಬಂದಿಲ್ಲ ಊರದು, ಬಿಕೋ ಅಂತ ಇದೆ. ಗಣೇಶೋತ್ಸವದಲ್ಲಿ ಭಾಗಿಯಾದವರ ಜೊತೆಗೆ ಮನೆಯಲ್ಲಿದ್ದವರನ್ನು ಬಂಧಿಸಿದ್ದಾರೆ. ಹಾಗಾಗಿ ಬಂಧನ ಭಯದಲ್ಲಿ ಬದರಿಕೊಪ್ಪಲನ್ನು ತೊರೆದಿದ್ದಾರೆ ಯುವಕರು. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಇದೇ ಬದರಿಕೊಪ್ಪಲು. ಯಾಕೆಂದರೆ ಯಾರು ಗಲಭೆನಲ್ಲಿ ಪಾಲ್ಗೊಂಡಿದ್ರು ಅವ್ರ ಜೊತೆ ಮನೆಯಲ್ಲಿದ್ದವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಅಳಿದುಳಿದವರೆಲ್ಲರೂ ಕೂಡ ಪೊಲೀಸರು ಬಂಧಿಸ್ತಾರೆ ಅನ್ನೋ ಭಯದಲ್ಲಿ ಊರನ್ನೇ ಬಿಟ್ಬಿಟ್ಟಿದ್ದಾರೆ. ಬಿಕೋ ಅಂತ ಇದೆ ನೋಡಿ, ಒಂದು ನರಪಿಳ್ಳೆ ಕಾಣಿಸ್ತಾ ಇಲ್ಲ ಊರಲ್ಲಿ, ಇಡೀ ಊರಲ್ಲಿ. ಹಾಗಿದೆ ಪರಿಸ್ಥಿತಿ. ಮಂಡ್ಯದ ನಾಗಮಂಗಲದಲ್ಲಿ ಗಲಭೆಯಾಗಿ ಇವತ್ತಿಗೆ 6 ದಿನಗಳು ಕಳೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಗಣಪತಿ ಕೂರಿಸಿದಂಥ ಬದರಿಕೊಪ್ಪಲು ಗ್ರಾಮ ಒಂದು ರೀತಿಯಾಗಿ ಸ್ಮಶಾನ ಮೌನ ಆಗಿದೆ. ಯಾಕಂತಂದರೆ ಈ ಒಂದು ಗ್ರಾಮದ ಹಲವು ಯುವಕರನ್ನು ಬಂಧನ ಮಾಡಿದ್ದಾರೆ. ಇದ್ರ ಜೊತೆಗೆ ಬಂಧನದ ಭೀತಿಯಲ್ಲಿ ಒಂದಷ್ಟು ಯುವಕರು ಊರನ್ನು ಬಿಟ್ಟಿರುವಂಥದ್ದು. ನಾನಿದೀಗ ಬದರಿಕೊಪ್ಪಲು ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂಥ ರಸ್ತೆಗಳೆಲ್ಲವೂ ಕೂಡ ಬಿಕೋ ಎನ್ನುತ್ತಾ ಇದೆ. ಯಾಕಂದರೆ ಇದು ಕೂಡ ನಾಗಮಂಗಲ ಪಟ್ಟಣಕ್ಕೆ ಸೇರಿದಂಥ ಒಂದು ವಾರ್ಡ್ ಆಗಿದೆ. ಆದರೆ ಬದರಿಕೊಪ್ಪಲು ಗ್ರಾಮ ಅಂತೇಳಿ ಕರೀತಾರೆ. ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಗ್ರಾಮ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಪ್ರತಿ ಬಾರಿಯೂ ಕೂಡ ಊರಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಓಡಾಡುವಂಥ ಕೆಲಸಗಳು ಆಗ್ತಾ ಇತ್ತು, ಮತ್ತು ಅವರವರ ದಿನನಿತ್ಯದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಕಳೆದ ಬುಧವಾರ ನಡೆದಂತಹ ಒಂದು ಗಲಭೆಯಿಂದಾಗಿ ಈ ಊರಿನ ಗ್ರಾಮಸ್ಥರನ್ನ ಪೊಲೀಸರು ಒಂದಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಜನರು ಬಂಧನದ ಭೀತಿಯಲ್ಲಿ ಇದೀಗ ಊರನ್ನು ಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹುತೇಕ ಮನೆಗಳಲ್ಲಿ ಯುವಕರು ಇಲ್ಲ, ಜೊತೆಗೆ ಆಯಾಯ ಮನೆಯ ಯಜಮಾನರು ಕೂಡ ಇಲ್ಲದಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ನಮ್ಮನ್ನು ಎಲ್ಲಿ ಬಂಧನ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಇದೀಗ ಊರನ್ನು ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬರೀ ಮನೆಯಲ್ಲಿ ಬರೀ ಹೆಂಗಸರು ಮತ್ತು ಮಕ್ಕಳು ಅಷ್ಟೇ ಇರುವಂಥದ್ದು. ಬಹುತೇಕ ಮನೆಗಳಲ್ಲಿ ಗಂಡಸರೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಗಲಭೆಯಾಗಿ 6 ದಿನಗಳು ಕಳೆದಿದೆ. ಈ ನಿಟ್ಟಿನಲ್ಲಿ ಒಂದು ಕಡೆ ಪೊಲೀಸ್ ತನಿಖೆ ಮುಂದುವರಿತಾ ಇರುವಂಥದ್ದು, ಇನ್ನೊಂದು ಕಡೆ ಘಟನೆಯ ಒಂದು ವಿವರವನ್ನು ಕೂಡ ಕೇಳಿರೋ ನಿಟ್ಟಿನಲ್ಲಿ ಬಿಜೆಪಿ ತನಿಖೆ ಒಂದು ಸತ್ಯಶೋಧನೆ ಮಾಡ್ತಾ ಇದೆ. ಇತ್ತ ಬದರಿಕೊಪ್ಪಲು ಗ್ರಾಮದಲ್ಲಿ ಅಕ್ಷರಶಃ ಒಂದು ರೀತಿಯಾಗಿ ನೀರು ಮೌನ ಆವರಿಸುವಂಥದ್ದು. ಯಾಕಂತಂದರೆ ಇಲ್ಲಿಂಥ ಗ್ರಾಮಸ್ಥರೆಲ್ಲರೂ ಕೂಡ ಒಂದಷ್ಟು ಜನ ಪೊಲೀಸ್ ವಶದಲ್ಲಿದ್ದಾರೆ, ಇನ್ನೊಂದಷ್ಟು ಜನರು ಕೂಡ ಊರನ್ನು ಬಿಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ನಾಗಮಂಗಲ.